ಈ ಥರ ಪ್ಲಾಕೆಟ್ ಯಾವ ಥರ ಸ್ಟಿಚ್ ಮಾಡೋದಂತ ಈ ವಿಡಿಯೋಲಿ ತೋರಿಸ್ತೀನಿ. ಸೊ ಇವಾಗ ಇದು ಬಂದುಬಿಟ್ಟು ನಮ್ಮ ನೆಕ್ಲೈನು ಯು ನೆಕ್ ಥರ ತೊಗೊಂಡಿರ್ತೀವಿ. ಇದು ಸೆಂಟರ್ ಆಫ್ ದ ನೆಕ್ಲೈನ್. ನಮಗೆ ಎಷ್ಟು ಲೆಂತ್ ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಈ ಕಡೆ ಆ ಕಡೆ ಹಾಫ್ ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಯಾಕೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕಂದ್ರೆ ನಾವು ಮಾಡಬೇಕಾಗಿರೋದು 1 ಇಂಚ್ ಪ್ಲಾಕೆಟು. ಸೊ ಅದಕ್ಕೆ ನಾನು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡ್ರೆ ನಿಮ್ಮದು ಸ್ಟಿಚಸ್ ಈವನ್ ಆಗಿರುತ್ತೆ. ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಎಡ್ಜ್ ಇದೆ ನೋಡಿ, ಈ ಎಡ್ಜಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದು ಹಾಫ್ ಇಂಚ್ ಇಲ್ಲಿ ಬರುತ್ತೆ, ಈ ಕಡೆ. ಸೊ ಇದೇ ಥರ ಕಟ್ ಮಾಡಬೇಕು. ಸೆಂಟ್ರಲ್ಲಿ ಕಟ್ ಮಾಡಬೇಕು. ಹಾಫ್ ಇಂಚ್ ಎರಡು ಕಡೆನೂ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಮ್ಮದು ಪ್ಲಾಕೆಟ್ ಸೈಜು 1 ಇಂಚ್ ಬರಬೇಕು. ಸೊ ಇದು ಈ ಥರ ವಿ ಥರ ಕಟ್ ಮಾಡಬೇಕು. ಇದನ್ನು ಅಷ್ಟೇ ಇಲ್ಲಿಂದ ವಿ ಥರ ಕಟ್ ಮಾಡಬೇಕು. ಸೊ ಈ ಥರ ಕಟ್ ಮಾಡಬೇಕು. ಇವಾಗ ಹಿಂದೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅದ್ರ ಪ್ರಕಾರ ಮಾಡಬೇಕು. ಸೊ ನಾನಿವಾಗ 3 ಇಂಚಸ್ ತಗೊಂಡಿದ್ದೀನಿ. 3 ಇಂಚಸ್ ಯಾಕಂದರೆ ನನಗೆ 1 ಇಂಚ್ ಫ್ರಂಟು 1 ಇಂಚ್ ಬ್ಯಾಕು ಆ್ಯಂಡ್ ಹಾಫ್ ಇಂಚ್ ಈ ಕಡೆ ಸ್ಟಿಚಿಂಗ್ಗೆ ಹಾಫ್ ಇಂಚ್ ಆ ಕಡೆ ಸ್ಟಿಚಿಂಗ್ಗೆ. ಸೊ ಅದಕ್ಕೆ ನಾನು 3 ಇಂಚಸ್ ತಗೊಂಡಿದ್ದೀನಿ. ಸೊ ನಮಗೆ ಒಳಗಡೆ ಜಾಸ್ತಿ ಬಟ್ಟೆ ಸ್ವಲ್ಪ ದಪ್ಪ ಇರಬೇಕಂದ್ರೆ 1 ಇಂಚು ಇಲ್ಲ 2 ಇಂಚೂ ಎಕ್ಸ್ಟ್ರಾ ತೊಗೊಳ್ಬೋದು. ಸೊ ಇವಾಗ 3 ಇಂಚ್ ನಾನು ತಗೊಂಡಿದ್ದೀನಿ. ಹಿಂದೆಯಿಂದ ಬರಬೇಕು. ಇವಾಗ ನೋಡಿ, ಹಿಂದೆ ಇದಿಟ್ಕೊಂಡು ಇಲ್ಲಿ ಹಾಫ್ ಇಂಚ್ ಮಾರ್ಕ್ ಮಾಡಿದ್ದೀವಿ ನೋಡಿ, ಅಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಫುಲ್ ಬಾಟಮ್ ಇಲ್ಲಿ ಇದ್ಬೇಕು. ಸ್ಟಿಚಿಂಗ್ ಫಸ್ಟ್ ಪ್ರಾಕ್ಟೀಸ್ ಮಾಡೋದಾದರೆ ಯಾರಾದರೂ ಪಿನ್ ಮಾಡ್ಕೊಂಡು ಮಾಡಿ. ಸೊ ಅಲ್ಲಲ್ಲಿ ಪಿನ್ ಮಾಡಿಕೊಂಡ್ರೆ ನಿಮ್ಗೆ ಈವನ್ ಆಗಿರುತ್ತೆ, ಕೆಳಗಡೆ ಫ್ಯಾಬ್ರಿಕ್ ಮೇಲೆ ಫ್ಯಾಬ್ರಿಕ್. ಸೊ ಫಸ್ಟು ನೋಡಿ ಈ ಥರ ಮೇಲಿಂದ ಸ್ಟಾರ್ಟ್ ಮಾಡಿ ಕೆಳಗೆವರೆಗೂ ಹಿಂಗೆ ಮಾಡಿದ್ದೀವಿ. ಇವಾಗ ಇದನ್ನು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಸ್ಟಿಚ್ ಮಾಡಬೇಕು. ಸೊ ಮೇಲೆ ಟಾಪ್ ಸ್ಟಿಚ್ಚು ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ನಿಮ್ಮ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆದರೆ ಫಸ್ಟ್ ಏನು ಮಾಡ್ಕೊಳ್ಬೇಕಂದ್ರೆ ಇದನ್ನು ಈ ಥರ ಫೋಲ್ಡ್ ಮಾಡಿ ಅಯನ್ ಮಾಡ್ಕೊಳ್ಬೋದು. ಈ ಥರ ಅಯನ್ ಮಾಡಿಕೊಂಡ್ರೆ ನಿಮಗೆ ಇದು ಸ್ಟಿಚ್ ಮಾಡೋದು ತುಂಬಾ ಈಸಿ ಇರುತ್ತೆ. ಸೊ ನಾನು ಸ್ಟಿಚ್ ಅಯನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಇವಾಗ ನೋಡಿ, ಈ ಫೋಲ್ಡಿಂಗ್ ಮಾಡೋದು ಕಡೆ ಈ ಥರ ನಾನೊಂದು ಫೋಲ್ಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಫೋಲ್ಡ್ ಮಾಡಿ ಅಯನ್ ಮಾಡಿಕೊಂಡ್ರೆ ನನಗೆ ಫೋಲ್ಡ್ ಮಾಡೋದು ಈವನ್ ಆಗಿರುತ್ತಾ ಇಲ್ಲ ತುಂಬ ನೋಡ್ಕೊಂಡು ಮಾಡಬೇಕು ಆ ಥರ ಇರಲ್ಲ. ಜಸ್ಟ್ ಅಯನ್ ಮಾಡಿಕೊಂಡ್ರೆ ಇದನ್ನು ಮಾತ್ರ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು ಆ ಥರ. ಸೊ ಇವಾಗ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಸೇಮ್ ಇವಾಗ ಸ್ಟಿಚ್ ಮಾಡಿದ್ವಲ್ಲ ಅದೇ ಥರನೇ ಹಿಂಗೆ ಟರ್ನ್ ಮಾಡಿಕೊಂಡು ಆ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ ಮಾಡಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಯಾಕಲ್ಲೂ ಈ ಥರ ಫಿನಿಶ್ ಆಗಿರುತ್ತೆ, ಫ್ರಂಟಲ್ಲೂ ಈ ಥರ ಇರುತ್ತೆ. ಸೊ ಇವಾಗ ಇದನ್ನು ಹಿಂಗೆ ಎಲ್ ಶೇಪ್ಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಬೇಕು. ಈ ಥರ ಎಲ್ ಶೇಪ್ಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ಈ ಸೆಂಟರ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಿಂಗೆ ಇಟ್ಕೊಂಡು ಹಿಂಗೆ ಫಿನಿಶ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಈ ಶೇಪು ಬರುತ್ತೆ ನಿಮಗೆ, ಈ ಥರ ಫಿನಿಶಿಂಗು ಆಗಿರುತ್ತೆ. ಸೊ ಇದನ್ನು ಮಾಡೋಕ್ಕೆ ಮುಂಚೆ ಇದನ್ನು ಒಂದು ಸಲ ಈ ಶೇಪ್ನ ಅಯನ್ ಮಾಡಿಕೊಂಡ್ರೆ ಇನ್ನೂ ನಿಮಗೆ ನೀಟಾಗಿರುತ್ತೆ. ಸೊ ಈ ಶೇಪ್ನ ಅಯನ್ ಮಾಡಿಬಿಟ್ಟು ಒಂದು ಸಲ ತೋರಿಸ್ತೀನಿ. ಸೊ ಈ ಥರ ಅಯನ್ ಮಾಡ್ಕೊಳ್ಬೋದು. ಈ ಥರ ಅಯನ್ ಮಾಡ್ಕೊಳ್ಳೋದು ನೋಡಿ, ಹಿಂಗೆ ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಈ ಸೆಂಟ್ರ್ ಪಾಯಿಂಟ್ ಇದೆ ನೋಡಿ, ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಒಂದು ಅಯನ್ ಮಾಡಿಬಿಟ್ರೆ, ಅಯನ್ ಮಾಡಿದ್ರೆ ನಿಮಗೆ ಸ್ಟಿಚಿಂಗ್ ಈಸಿಯಾಗಿರುತ್ತೆ. ಅಯನ್ ಮಾಡಿದ್ಮೇಲೆ ನೋಡಿ ಈ ಶೇಪ್ಸ್ ಎಡ್ಜಸ್ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ನೀವು ಹಿಡಿಬೇಕು ನೋಡ್ಕೊಂಡು ಮಾಡಬೇಕು ಆ ಥರ ಇರಲ್ಲ. ಜಸ್ಟ್ ಇದ್ರ ಮೇಲೆ ಸ್ಟಿಚ್ ಹಾಕಿದ್ರೆ ಸಾಕು ಅನಿಸುತ್ತೆ. ಆಗ ನಮಗೆ ಇದೆಷ್ಟು ಓಪನ್ ಬೇಕೋ ಅಲ್ಲಿ ಅಷ್ಟುವರೆಗೂ ಓಪನ್ ಮಾಡ್ಕೊಳ್ಳೋಣ. ಸೊ ನಾನು ಫಾರ್ ಎಕ್ಸಾಂಪಲ್ ಇಷ್ಟು ದೂರ ಮಾಡ್ಕೊಳ್ತೀನಿ. ಸೊ ನಾನು ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಮುಗಿಸ್ಬೇಕು. ಟರ್ನ್ ಮಾಡ್ಕೊಳ್ಳಿ.
ಇವಾಗ ನೋಡಿ ಈ ಥರ ಮಾಡಿದ್ರೆ ಫ್ರಂಟಲ್ಲೂ ಈ ಥರ ಫಿನಿಶಿಂಗ್ ಇರುತ್ತೆ, ಬ್ಯಾಕಲ್ಲೂ ಎಲ್ಲ ಸ್ಟಿಚಸ್ ಒಳಗಡೆ ಹೋಗಿರುತ್ತೆ. ನಿಮಗೆ ಪ್ಲಾಕೆಟು ಈ ಥರ ಇರುತ್ತೆ. ಸೊ ನೀವು ಬಟನ್ನು ಮತ್ತು ಹೋಲ್ನ ಹಾಕ್ಕೊಳ್ಬೋದು.